ಹಾಯ್, ನನ್ನ ಹೆಸರು ನರೇಂದ್ರ. ನೀವು ನೋಡ್ತಿದ್ದೀರಾ ಟೆಕ್ ರಿಪೋರ್ಟ್ ಕನ್ನಡ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ನಾವು ಹಾನರ್ ಮ್ಯಾಜಿಕ್ ಬುಕ್ X14 Pro ಅನ್ಬಾಕ್ಸಿಂಗ್ ಮಾಡೋಣ ಹಾಗೂ ಕ್ವಿಕ್ ರಿವ್ಯೂ ಆದರೆ ನೋಡೋಣ. ಇದು ನಮಗೆ 13 Gen H ಸೀರೀಸಿಂದ ಬರುತ್ತೆ. ಇದೇ ಮೇನ್ ಹೈಲೈಟು ಈ ಲ್ಯಾಪ್ಟಾಪಲ್ಲಿ. ಮೊದಲನೇದಾಗಿ ನಾವು ಅನ್ಬಾಕ್ಸಿಂಗ್ ಆದರೆ ನೋಡೋಣ. ನಮಗೆ ಬಾಕ್ಸಲ್ಲಿ ಲ್ಯಾಪ್ಟಾಪು, ಯೂಸರ್ ಮ್ಯಾನ್ಯಲು ಮತ್ತು ಅಡಾಪ್ಟರು ಆದರೆ ಬರುತ್ತೆ. ಇದು ನಮಗೆ 13 Gen H ಸೀರೀಸ್ ಆದರೆ ಬರುತ್ತೆ. ಇದೇ ಮೈನ್ ಹೈಲೈಟು ಈ ಲ್ಯಾಪ್ಟಾಪಲ್ಲಿ. ಈ ಬೆಲೆಗೆ ತುಂಬಾ ಕಡಿಮೆ ಬ್ರ್ಯಾಂಡ್ಗಳು, ಆಲ್ಮೋಸ್ಟ್ ತುಂಬಾ ಕಡಿಮೆ ಬ್ರ್ಯಾಂಡ್ಗಳು ಈ ಪ್ರೊಸೆಸರ್ನ ತರ್ತಾ ಇರುತ್ತೆ. ನಮಗೆ ಈ ಲ್ಯಾಪ್ಟಾಪ್ ಬಾಕ್ಸ್ ಜೊತೆ ಮತ್ತೊಂದು ಬಾಕ್ಸ್ ಆದರೆ ಕೊಟ್ಟಿರ್ತಾರೆ, ಮೈಕ್ರೋಸಾಫ್ಟ್ 365 ಪರ್ಸನಲ್ ಅಂತ ಹೇಳಿ. ಇದು ನಮಗೆ ಕೇವಲ 1 ವರ್ಷ ಮಾತ್ರ ಇರುತ್ತೆ. ಇದರ ಬೆಲೆ ನಮಗೆ ಆನ್ಲೈನ್ ಅಲ್ಲಿ 3,999 ರೂಪಾಯಿ, ಅಂದ್ರೆ 4,000. ಯಾಕೆ ಅಂತಂದ್ರೆ ಈ ಲ್ಯಾಪ್ಟಾಪ್ ಅಲ್ಲಿ ನಮಗೆ MS ಆಫೀಸ್ ಇನ್ಬಿಲ್ಟ್ ಆದ್ರೆ ಇರಲ್ಲ. ಸೊ ದಟ್ ಇದು ನಮಗೆ 1 ಇಯರ್ ಆದ್ರೆ ಬರುತ್ತೆ. 1 ವರ್ಷ ಆದ್ಮೇಲೆ ರಿನ್ಯೂವಲ್ ಮಾಡಬೇಕು, ಮತ್ತೆ ತಗೋಬೇಕು ಅಥವಾ ಏನ್ ಮಾಡಬೇಕು ನಿಮಗೆ ಗೊತ್ತು. ಇನ್ನು ನಾವು ಇದರಲ್ಲಿ ಬಾಕ್ಸ್ ಅಲ್ಲಿ ಬರುವಂತ ಬಾಕ್ಸ್ ಕಂಟೆಂಟ್ ನೋಡೋದಾದ್ರೆ C2C ಕೇಬಲ್ ಇರುತ್ತೆ, ವಾರಂಟಿ ಕಾರ್ಡ್ ಇರುತ್ತೆ, ಅಡಾಪ್ಟರ್ ಇರುತ್ತೆ ಮತ್ತು ಲ್ಯಾಪ್ಟಾಪ್ ಆದ್ರೆ ಇರುತ್ತೆ. ಇದು ನಮಗೆ ಫುಲ್ ಮೆಟಲ್ ಬಿಲ್ಡ್ ಕ್ವಾಲಿಟಿ ಆದ್ರೆ ಇರುತ್ತೆ. ಇನ್ನು ಇದರ ಡಿಸೈನ್ ಬಗ್ಗೆ ಮಾತನಾಡೋದಾದ್ರೆ ಇದು ನಮಗೆ ಆಲ್ಮೋಸ್ಟ್ ಎಲ್ಲೂ ನಮಗೆ ಏನು ಇರಲ್ಲ, ಗ್ರೇ ಕಲರು. ಇಲ್ಲಿ ನಮ್ಗೆ ಮಿಡಲ್ ಅಲ್ಲಿ ಹಾನರ್ ಅಂತ ಹೆಸರು ಇರುತ್ತೆ. ಲೆಫ್ಟ್ ಸೈಡು Type-C ಇರುತ್ತೆ. ಇದು ಅಪ್ ಟು 10 Gbps ಟ್ರಾನ್ಸ್ಫರ್ ಸ್ಪೀಡ್ ಆದ್ರೆ ಇರುತ್ತೆ. ಒಂದು USB Type-A ಪೋರ್ಟ್ ಇರುತ್ತೆ, ಒಂದು HDMI ಪೋರ್ಟ್ ಇರುತ್ತೆ. ರೈಟ್ ಸೈಡು ಒಂದು USB ಪೋರ್ಟ್ ಇರುತ್ತೆ, ಆಡಿಯೋ ಜಾಕ್ ಇರುತ್ತೆ. ಇನ್ನು ಇದರ ಬಾಟಮ್ನಲ್ಲಿ ಹೇರ್ ಇಂಟೇಕರ್ ಇರುತ್ತೆ. ಇನ್ನು ಎಕ್ಸಾಸ್ಟ್ ನಮಗೆ ಕರೆಕ್ಟಾಗಿ ಕೀಬೋರ್ಡ್ ಮೇಲೆ ಹಿಂಜ್ ಅಂತ ಆದರೆ ಕೊಟ್ಟಿರ್ತಾರೆ. ಹಿಂಜ್ ಕ್ವಾಲಿಟಿ ನೋಡ್ಬೋದು. ಇದು ನಮಗೆ ತುಂಬ ಸ್ಟಿಫ್ ಆಗಾದ್ರೆ ಇದೆ. ಹಿಂಜ್ ಕ್ವಾಲಿಟಿನಲ್ಲಿ ನಮಗೆ ಯಾವ ಪ್ರಾಬ್ಲಮ್ ಆದರೆ ಇಲ್ಲ. ಈ ಡಿಸೈನಲ್ಲಿ ನಾವು ನಮ್ಗೆ ಮೈನ್ ಆಗಿ ಈ ಡಿಸ್ಪ್ಲೇ ಸೈಡಲ್ಲಿ ನೋಡ್ಬೋದು, ನಮಗೆ ಬೆಜಲ್ ಅನ್ನೋದು ತುಂಬ ತಿನ್ ಆಗಿದೆ. ಸೊ ಹಾಗಾಗಿ ನಮಗೆ ಲುಕ್ ಚೆನ್ನಾಗಿದೆ. ಇದು 14 ಇಂಚ್ ಆಗಿರೋದ್ರಿಂದ ನಾವು ಈಸಿ ಆಗಿದ್ರೆ ಕ್ಯಾರಿ ಮಾಡ್ಬೋದು. ತುಂಬಾ ಸ್ಲಿಮ್ ಆಗಿ ನೋಡಕ್ಕೆ ಬ್ಯೂಟಿಫುಲ್ ಆಗಿದ್ರೆ ಇದೆ. ಇನ್ನು ಈ ಕೀಬೋರ್ಡ್ ನಲ್ಲಿ ನಮಗೆ ಫಿಂಗರ್ ಪ್ರಿಂಟ್ ಬಟನ್ ಆದ್ರೆ ಕೊಟ್ಟಿದ್ದಾರೆ. ಈ ಫಿಂಗರ್ ಪ್ರಿಂಟ್ ಬಟನ್ ಕೂಡ ತುಂಬಾ ಚೆನ್ನಾಗಿ ವರ್ಕ್ ಆಗ್ತಿದೆ, ಯಾವುದೇ ಪ್ರಾಬ್ಲಮ್ ಇಲ್ಲ. ಇನ್ನು ಈ ಕೀಬೋರ್ಡ್ ನಲ್ಲಿ ನಮಗೆ ಬ್ಯಾಕ್ ಲೈಟ್ ಕೂಡ ಪ್ರೊವೈಡ್ ಮಾಡಿದ್ರೆ 3 ಸ್ಟೆಪ್ ವರೆಗೂ ನಾವು ಈ ಬ್ಯಾಕ್ ಲೈಟ್ ನ ಯೂಸ್ ಮಾಡ್ಕೋಬಹುದು. ಮತ್ತು ನಮಗೆ ಎಲ್ಲ ಮಲ್ಟಿಮೀಡಿಯಾ ಬಟನ್ ಕೂಡ ಇದೆ. ಕೀಬೋರ್ಡ್ ಕ್ವಾಲಿಟಿ ಕೂಡ ನಮಗೆ ಬೆಟರ್ ಆಗೇ ಇದೆ. ಇನ್ನು ಇದರ ಟ್ರ್ಯಾಕ್ ಪ್ಯಾಡ್ ನಮಗೆ ಮಿಡಲ್ ಅಲ್ಲಾದ್ರೆ ಕೊಟ್ಟಿದ್ದಾರೆ. ಇದು ಕೂಡ ಯಾವುದೇ ಪ್ರಾಬ್ಲಮ್ ಇಲ್ಲ, ಕ್ಲಿಯರ್ ಚೆನ್ನಾಗಾದ್ರೆ ವರ್ಕ್ ಆಗ್ತಾ ಇದೆ. ಇನ್ನು ಇದರ ಡಿಸ್ಪ್ಲೇ ಬಗ್ಗೆ ಮಾತನಾಡೋದಾದ್ರೆ 14 ಇಂಚು ಫುಲ್ HD ಡಿಸ್ಪ್ಲೇ ಆಗಿರುತ್ತೆ. 16:10 ರೇಷಿಯೋ ಇರುತ್ತೆ. ಹಾಗಾಗಿ ನಮಗೆ 16:10 ರೇಷಿಯೋ ಇರೋದ್ರಿಂದ ಕಂಟೆಂಟ್ ಏರಿಯಾ ನಮಗೆ ಚೆನ್ನಾಗಾದ್ರೆ ವಿಸಿಬಲ್ ಇರುತ್ತೆ, ಈಸಿಯಾಗಿ ವರ್ಕ್ ಮಾಡ್ಬೋದು. ಓವರಾಲ್ ಆಗಿ ಡಿಸ್ಪ್ಲೇ ನೋಡ್ಬೋದು, ಆಂಟಿ ಗ್ಲೇಯರ್ ಡಿಸ್ಪ್ಲೇ ಆದರೆ ಕೊಟ್ಟಿರ್ತಾರೆ. ತುಂಬಾ ಚೆನ್ನಾಗಿದೆ. ಡಿಸ್ಪ್ಲೇ ಅಲ್ಲೂ ಯಾವುದೇ ಪ್ರಾಬ್ಲಮ್ ಇಲ್ಲ. ಒಂದು ವೇಳೆ ಪ್ರಾಬ್ಲಮ್ ಏನಾದ್ರು ಇತ್ತು ಅಂತಂದ್ರೆ ಅದನ್ನ ನಾವು ಫುಲ್ ರಿವ್ಯೂ ಅಲ್ಲಾದ್ರೆ ನೋಡೋಣ. ಇದು ಜಸ್ಟ್ ಅನ್ಬಾಕ್ಸಿಂಗ್ ವಿಡಿಯೋ ಮಾತ್ರ. ಈ ಲ್ಯಾಪ್ಟಾಪ್ ಅಲ್ಲಿ ನಮಗೆ ಡ್ಯೂಯಲ್ ಸ್ಪೀಕರ್ ಇರುತ್ತೆ. ಒಂದ್ಸರಿ ಸ್ಪೀಕರ್ ಕ್ವಾಲಿಟಿ ಆದ್ರೆ ಕೇಳಿಸ್ಕೊಳ್ಳಿ. Just wanna feel like you, la 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 la, next to me right here right now, now, now. ಇನ್ನು ಇದರ ಪರ್ಫಾರ್ಮೆನ್ಸ್ ಬಗ್ಗೆ ಮಾತನಾಡೋದಾದ್ರೆ ನಮಗೆ i5 13 Gen 13420H ಆದ್ರೆ ಇರುತ್ತೆ. ಇದು ನಮಗೆ ಅಪ್ ಟು 4.6 GHz ಕ್ಲಾಕ್ ಸ್ಪೀಡ್ ಆದ್ರೆ ಇರುತ್ತೆ. ಮತ್ತು ಇದರಲ್ಲಿ 8 ಕೋರ್ಗಳು ಇರ್ತವೆ, 12 ಥ್ರೆಡ್ಸ್ಗಳಾದ್ರೆ ಇರ್ತವೆ. ಇನ್ನು ಈ ಲ್ಯಾಪ್ಟಾಪ್ ನ ರ್ಯಾಮ್ ಬಗ್ಗೆ ನೋಡೋದಾದ್ರೆ ನಮಗೆ LPDDR4X ಆದ್ರೆ ಕೊಟ್ಟಿದ್ದಾರೆ. 16 GB ರ್ಯಾಮ್ ಇರುತ್ತೆ, 8 GB ಕೂಡ ಇರುತ್ತೆ. ಬಟ್ ಒಂದು 2K ಡಿಫ್ರೆನ್ಸ್ ಆದ್ರೆ ಇರುತ್ತೆ. ನೀವು ಒಂದ್ ವೇಳೆ ತಗೊಳ್ಳೋದಾದ್ರೆ 16 GB ನೇ ತಗೊಳ್ಳಿ. ಇನ್ನು ಇದರ ಸ್ಟೋರೇಜ್ ಬಗ್ಗೆ ಮಾತಾಡೋದಾದ್ರೆ ನಮಗೆ ನಾರ್ಮಲ್ ಆಗಿ 512 GB NVMe SSD ಆದ್ರೆ ಇರುತ್ತೆ. ಇದು ನಮಗೆ Windows 11 ಹೋಮ್ ಜೊತೆ ಬರುತ್ತೆ, Wi-Fi 6 ಆದ್ರೆ ಇರುತ್ತೆ. ಇದರಲ್ಲಿ ಇನ್ಬಿಲ್ಟ್ ಯಾವುದೇ MS ಆಫೀಸ್ ಆದ್ರೆ ಇರಲ್ಲ. ಸಪ್ರೇಟ್ ಆಗಿ ನಮಗೆ ಫ್ರೀ ಆಗಾದ್ರೆ 1 ವರ್ಷ ಕೊಟ್ಟಿರ್ತಾರೆ. 1 ವರ್ಷ ಆದ್ಮೇಲೆ ನಾವು ರಿನ್ಯೂವಲ್ ಮಾಡಿಸ್ಕೋಬೇಕಾಗುತ್ತೆ MS ಆಫೀಸ್ ಸಾಫ್ಟ್ವೇರ್ನ. ಇನ್ನು ಇದು ಕೇವಲ ಇದರ ಅನ್ಬಾಕ್ಸಿಂಗ್ ಮತ್ತು ಇದರಲ್ಲಿರೋ ಸ್ಪೆಸಿಫಿಕೇಶನ್ಗಳ ಬಗ್ಗೆ ಮಾತ್ರನೇ ಹೇಳಿದ್ದೀವಿ. ಒನ್ಸ್ ಇದನ್ನೆಲ್ಲ ಚೆಕ್ ಮಾಡಿದ್ದಾದ್ಮೇಲೆ ಫುಲ್ ರಿವ್ಯೂ ನೆಕ್ಸ್ಟ್ ವಿಡಿಯೋದಲ್ಲಾದರೆ ಕೊಡ್ತೀವಿ. ಪ್ರೆಸೆಂಟ್ ಅನ್ಬಾಕ್ಸಿಂಗ್ನಲ್ಲೇ ನಮಗೆ ಇದರ ಬಿಲ್ಟ್ ಕ್ವಾಲಿಟಿ ಆಗಿರ್ಬೋದು, ಕೀಬೋರ್ಡ್ ಆಗಿರ್ಬೋದು, ಡಿಸ್ಪ್ಲೇ ಆಗಿರ್ಬೋದು ಒಳ್ಳೆ ಇಂಪ್ರೆಷನ್ ಕ್ರಿಯೇಟ್ ಮಾಡಿದೆ. ಪರ್ಫಾರ್ಮೆನ್ಸ್ ಮಾತ್ರ ನಾವು ಜಸ್ಟ್ ಒಂದು 5 ಅವರ್ 6 ಅವರ್ ನಾವು ಯೂಸ್ ಮಾಡಿ ಹೇಳೋಕ್ಕಾಗಲ್ಲ. ಒಂದು 2 ಡೇಸ್ 3 ಡೇಸ್ ಕಂಟಿನ್ಯೂಸ್ ಆಗಿ ಇದನ್ನು ಯೂಸ್ ಮಾಡಿ ಅದಾದಮೇಲೆ ನಾವು ಇದು ಎಲ್ಲ ಒಂದು 4-5 ಆ್ಯಪ್ ಸಾಫ್ಟ್ವೇರ್ಗಳನ್ನ ಒಂದೇ ಸರಿ ಯೂಸ್ ಮಾಡಿದಾಗ ಇದರ ಪರ್ಫಾರ್ಮೆನ್ಸ್ ಏನು ಅಂತ ಗೊತ್ತಾಗುತ್ತೆ. ಸೊ ಕಂಟಿನ್ಯೂಸ್ ಆಗಿ ಒಂದು 4-5 ದಿನ ಯೂಸ್ ಮಾಡಿದಾದ್ಮೇಲೆ ನಾವು ಇದರ ಪರ್ಫಾರ್ಮೆನ್ಸ್ ಹೇಗಿದೆ ಅನ್ನೋದನ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಮಾತಾಡೋಣ. ಇನ್ನು ಈ ಲ್ಯಾಪ್ಟಾಪ್ನ ವೆಬ್ ಕ್ಯಾಮ್ ನೋಡೋದಾದ್ರೆ ನಮಗೆ ಇದರಲ್ಲಿ 720p ವೆಬ್ ಕ್ಯಾಮ್ ಆದರೆ ಪ್ರೊವೈಡ್ ಮಾಡಿದ್ದಾರೆ. ಸೊ ಇದರಲ್ಲಿ ನಾವು ಒಂದು ಸ್ಯಾಂಪಲ್ನ ನೋಡ್ಬೋದು, ಇದು ಹೇಗೆ
ಇದರಲ್ಲಿ ಇದರ ಕ್ವಾಲಿಟಿ ಮತ್ತು ಆಡಿಯೋ ಕ್ವಾಲಿಟಿ ಮತ್ತು ವಿಡಿಯೋ ಕ್ವಾಲಿಟಿ ಹೇಗಿದೆ ಅನ್ನೋದನ್ನ ಒಂದ್ಸರಿ ನೀವು ನೋಡಿ. ಈ ವಿಡಿಯೋ ನಿಮಗೆ ಹಾನರ್ ಮ್ಯಾಜಿಕ್ ಬುಕ್ X14 Pro ಅಲ್ಲಿ ಲ್ಯಾಪ್ಟಾಪ್ ಅಲ್ಲಿ ರೆಕಾರ್ಡ್ ಆದ್ರೆ ಆಗ್ತಾ ಇದೆ. ಸೊ ಈಗ ನೀವು ನೋಡ್ಬೋದು ನಮ್ಮ ಲೈಟಿಂಗ್ಸ್ ಏನ್ ಜಾಸ್ತಿ ಇಲ್ಲ, ಸ್ಟುಡಿಯೋದಲ್ಲಿ ಏನಿದೆಯೋ ಅದೇ ಲೈಟಿಂಗ್ಸ್ ಈಗ ಯೂಸ್ ಮಾಡ್ಕೊಂಡು ರೆಕಾರ್ಡ್ ಮಾಡ್ತಾ ಇರೋಂಥದ್ದು. ಸೊ ಲೈಟಿಂಗು ಕ್ವಾಲಿಟಿ ಇದ್ರೂ ಕೂಡ ಇದು ಅಷ್ಟು ಕ್ಲಿಯರ್ ಆಗಾದ್ರೆ ಬರ್ತಾ ಇಲ್ಲ, ಮತ್ತು ಆಡಿಯೋ ಕ್ವಾಲಿಟಿಗೂ ಕೂಡ ನಾವು ಯಾವುದೇ ಇನ್ಬಿಲ್ಟ್ ಮೈಕ್ ಆದ್ರೆ ಹಾಕಿಲ್ಲ. ಸೊ ಇದು ಕೂಡ ನಮಗೆ ಲ್ಯಾಪ್ಟಾಪ್ ಮುಖಾಂತರ ಬರ್ತಾ ಇರೋ ವಾಯ್ಸೇ. ಸೊ ಈಗ ನೀವು ಜಡ್ಜ್ ಮಾಡ್ಬೋದು ಕ್ವಾಲಿಟಿ ಹೇಗಿದೆ ಅಂತ. ಇನ್ನು ಇದರ ಬ್ಯಾಟ್ರಿ ಬಗ್ಗೆ ಮಾತನಾಡೋದಾದ್ರೆ ಇವರು 60 ವಾಟ್ಸ್ ಬ್ಯಾಟ್ರಿ ಆದ್ರೂ ಯೂಸ್ ಮಾಡಿದ್ದಾರೆ. ಕಂಪ್ನಿ ಅವರು ಕ್ಲೈಮ್ ಮಾಡಿರೋ ಪ್ರಕಾರ 12 ಅವರ್ ಬ್ಯಾಟ್ರಿ ಬ್ಯಾಕಪ್ ಬರುತ್ತೆ ಅಂತ ಹೇಳಿದ್ದಾರೆ. ಒನ್ಸ್ ರಿಯಾಲಿಟಿಯಲ್ಲಿ ನಮ್ಗೆ ಅಷ್ಟು ಬರಲ್ಲ, ಒಂದು 6 to 7 hours ಬರ್ಬೋದು. ಆ್ಯಂಡ್ ನಾವು ಫರ್ದರ್ ಆಗಿ ಫುಲ್ ರಿವ್ಯೂ ಮಾಡ್ತೀವಲ್ಲ ಆ ವಿಡಿಯೋದಲ್ಲಿ ಇದರಲ್ಲಿ ಐ ಪರ್ಫಾರ್ಮೆನ್ಸ್ ಮಾಡಿದ್ರೆ ಎಷ್ಟು ಬ್ಯಾಟ್ರಿ ಬ್ಯಾಕಪ್ ಬರುತ್ತೆ, ವೀಡಿಯೋಸ್ ನೋಡೋದ್ರಿಂದ ಎಷ್ಟು ಬ್ಯಾಟ್ರಿ ಬ್ಯಾಕಪ್ ಬರುತ್ತೆ, ನಾರ್ಮಲ್ ಆಗಿ ಯೂಸ್ ಮಾಡೋದ್ರಿಂದ ಒಂದು ಆವ್ರೇಜು ಎಷ್ಟು ಅವರ್ ಬರುತ್ತೆ ಅನ್ನೋದನ್ನು ನಾವು ಫುಲ್ ವೀಡಿಯೋದಲ್ಲಾದರೆ ಹೇಳ್ತೀವಿ. ಇದೇ ಮಾಡೆಲ್ ಜೊತೆ ನಮಗೆ X60 Pro ಕೂಡ ಬರುತ್ತೆ. ನಮ್ಮ ಹತ್ರ ಪ್ರೆಸೆಂಟ್ ಇರೋದು X14 Pro. X16 Pro ಸ್ವಲ್ಪ ಒಂದು 3000 ಜಾಸ್ತಿ ಇದೆ. ಈ ಲ್ಯಾಪ್ಟಾಪ್ನ ಬೆಲೆ ನಮಗೆ 56,490 ರೂಪಾಯಿ ಬರುತ್ತೆ X14 Pro. X16 Pro 58,490 ರೂಪಾಯಿ ಬರುತ್ತೆ. ಈ ಬೆಲೆಗೆ ಈ ಲ್ಯಾಪ್ಟಾಪ್ನ ಖರೀದಿ ಮಾಡ್ಬೋದಾ ಬೇಡವಾ? ಇದಕ್ಕಿನ್ನ ಈ ಬಜೆಟಲ್ಲಿ ಬೇರೆ ಯಾವ ಲ್ಯಾಪ್ಟಾಪ್ ಚೆನ್ನಾಗಿದೆ, ಒಂದು ವೇಳೆ ಇದು ಚೆನ್ನಾಗಿಲ್ಲ ಅಂತಂದರೆ ಪರ್ಫಾರ್ಮೆನ್ಸ್ ಎಲ್ಲ ಒಂದು ಕ್ಲಿಯರ್ ಆಗಿದ್ರೆ ಚೆಕ್ ಮಾಡಿ. ಒಂದು ವೇಳೆ ಇದು ಚೆನ್ನಾಗಿ ಪರ್ಫಾರ್ಮೆನ್ಸು ಇವರು ಕೊಟ್ಟಿರೋ ಪೇಪರಲ್ಲಿ ಕೊಟ್ಟಿರೋ ಪ್ರಕಾರ ಇದೇನಾದ್ರು ವರ್ಕ್ ಆಗ್ತಿಲ್ಲ ಅಂತಂದರೆ ಈ ಬೆಲೆಗೆ ಬೇರೆ ಯಾವ ಲ್ಯಾಪ್ಟಾಪ್ ಚೆನ್ನಾಗಿರುತ್ತೆ, ಅಥವಾ ಈ ಬೆಲೆಗೆ ಈ ಲ್ಯಾಪ್ಟಾಪೇ ಚೆನ್ನಾಗಿದೆಯಾ, ಇದೆಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಸೊ ಇಷ್ಟೊತ್ತು ನೋಡೋದಕ್ಕಾಗಿ ನಿಮಗೆ ಧನ್ಯವಾದಗಳು. ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಬರುವ ಎಲ್ಲ ವೀಡಿಯೋಗಳು ನಿಮಗೆ ನೋಟಿಫಿಕೇಶನ್ ಬರಬೇಕಂತಂದರೆ ಬೆಲ್ ಐಕಾನ್ನ ಆನ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.